ಪ್ರಾಚೀನ ಕಾಲದಿಂದಲೂ ದಾನಕ್ಕೆ ವಿಶೇಷ ಮಹತ್ವವಿದೆ. ಅದರಲ್ಲೂ ಸನಾತನ ಧರ್ಮದಲ್ಲಿ ದಾನವು ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ದಾನ ಮಾಡುವುದರ ಪ್ರಯೋಜನವೇನು? ದಾನದಲ್ಲಿ ಎಷ್ಟೆಲ್ಲ ವಿಧಿಗಳಿವೆ? ನಾವೇಕೆ ದಾನ ಮಾಡಬೇಕು? ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇಂದಿನ ಯುಗದಲ್ಲಿ ಹಣವನ್ನು ನೀಡುವ ದಾನಕ್ಕೆ ಮಾತ್ರ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಸನಾತನ ಧರ್ಮದಲ್ಲಿ 5 ರೀತಿಯ ದಾನಗಳ ಬಗ್ಗೆ ವಿವರಿಸಲಾಗಿದೆ. ಶಿಕ್ಷಣ, ಭೂಮಿ, ಕನ್ಯಾ, ಹಸು ಮತ್ತು ಆಹಾರವನ್ನು ಯಾವಾಗಲೂ ದಾನ ಮಾಡಬೇಕು. ಮೊದಲನೆಯದು ವಿದ್ಯಾದಾನ. ವಿದ್ಯಾದಾನವನ್ನು ಗುರುಗಳು ಮತ್ತು ಹಿರಿಯ ಸಲಹೆಗಾರರು, ಅರ್ಹರಿಗೆ ಮತ್ತು ನಿರ್ಗತಿಕರಿಗೆ ನೀಡಲಾಗುತ್ತದೆ. ಜ್ಞಾನವು ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ. ವಿನಯ ಮತ್ತು ವಿವೇಕ ಕೂಡ ಹೆಚ್ಚಾಗುತ್ತದೆ. ಇದರಿಂದ ಸಮಾಜ ಮತ್ತು ಪ್ರಪಂಚದ ಕಲ್ಯಾಣವಾಗುವುದು. ಭಾರತೀಯ ಸಂಸ್ಕೃತದಲ್ಲಿ ಶತಮಾನಗಳಿಂದಲೂ ಗುರು ಶಿಷ್ಯರ ಸಂಬಂಧ ಅವಿನಾಭಾವವಾಗಿರುತ್ತದೆ. ಭೂದಾನ. ಪ್ರಾಚೀನ ಕಾಲದಲ್ಲಿ ರಾಜರು ತಮ್ಮ ಭೂಮಿಯನ್ನು ಅರ್ಹ ಮತ್ತು ಉನ್ನತ ಜನರಿಗೆ ದಾನ ಮಾಡುತ್ತಿದ್ದರು. ಇಂದಿಗೂ ಕೂಡ ಭೂಮಿ ದಾನ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿ ವಿವಿಧ ಆಶ್ರಮಗಳು, ಶಾಲೆಗಳು, ಕಟ್ಟಡಗಳು ಇತ್ಯಾದಿಗಳು ಬರುತ್ತವೆ. ಈಗ ಸರ್ಕಾರಗಳು ಈ ದಾನವನ್ನು ವಿವಿಧ ಸಾರ್ವಜನಿಕ ಕಲ್ಯಾಣ ಯೋಜನೆಗಳ ರೂಪದಲ್ಲಿ ನೀಡುತ್ತಿವೆ. ವೈಯಕ್ತಿಕ ಮಟ್ಟದಲ್ಲಿ ಧರ್ಮಶಾಲೆ, ಗೋಶಾಲೆಗಳಂತಹ ಉನ್ನತ ಮಟ್ಟದ ಸಂಸ್ಥೆಗಳಿಗೆ ಭೂಮಿ ದಾನ ಮಾಡಲಾಗುತ್ತಿದೆ. ಇಂದಿನ ಕಾಲದಲ್ಲಿ ಹಣಕ್ಕಾಗಿ ಭೂದಾನ ಮಾಡಿದರೆ, ಪ್ರಾಚೀನ ಕಾಲದಲ್ಲಿ ನಿರ್ಗತಿಕರಿಗೆ, ಬಡವರಿಗೆ ಆಶ್ರಯವಾಗಿ ಭೂದಾನವನ್ನು ಮಾಡುತ್ತಿದ್ದರು. ಗೋದಾನ. ಗೋದಾನವೆಂದರೆ ಜಾನುವಾರು ದಾನ. ಇದನ್ನು ಚಲಿಸಬಲ್ಲ ಆಸ್ತಿ ಅಂದರೆ ಸಂಪತ್ತಿನ ದಾನ ಎಂದು ಸ್ವೀಕರಿಸಬಹುದು. ಗೋದಾನಕ್ಕೆ ಸನಾತನ ಸಂಸ್ಕೃತಿಯಲ್ಲಿ ವಿಶೇಷ ಪ್ರಾಮುಖ್ಯತೆ ನೀಡಿದ್ದಾರೆ. ಭಗವಾನ್ ರಾಮನು ಅಶ್ವಮೇಧ ಯಜ್ಞದಲ್ಲಿ ಅಸಂಖ್ಯಾತ ಹಸುಗಳನ್ನು ದಾನ ಮಾಡಿದ್ದನು ಎನ್ನುವ ಉಲ್ಲೇಖವಿದೆ. ಗೋದಾನ ಮಾಡುವುದರಿಂದ ಜನ್ಮದ ಪಾಪಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅನ್ನದಾನ. ಅನ್ನದಾನವು ಆಹಾರದ ಮಹತ್ವವನ್ನು ಸೂಚಿಸುತ್ತದೆ. ಇದು ಎಲ್ಲ ವರ್ಗಗಳಲ್ಲಿ ಜನಪ್ರಿಯವಾಗಿದೆ. ಪ್ರಾಚೀನ ಕಾಲದಿಂದಲೂ ಎಲ್ಲ ಅರ್ಹ ಜನರು ಅನ್ನದಾನವನ್ನು ಮಾಡುತ್ತಿದ್ದರು. ಅರ್ಹ ಜನರನ್ನು ಹೊರತುಪಡಿಸಿ ಈ ದಾನವನ್ನು ಜೀವಂತ ಜನರಿಗೆ ಭಿಕ್ಷಾಟನೆಯ ವೇಳೆ ನೀಡಲಾಗುತ್ತದೆ. ಇಂದಿನ ಕಾಲದ ಭಿಕ್ಷಕರು ತಮ್ಮ ಭಿಕ್ಷಾಟನೆಯಾಗಿ ಹಣವನ್ನು ಬಯಸಿದರೆ, ಹಿಂದಿನ ಕಾಲದಲ್ಲಿ ಕೇವಲ ಅನ್ನವನ್ನೇ ಬಯಸುತ್ತಿದ್ದರು. ಧರ್ಮಗ್ರಂಥಗಳಲ್ಲಿ ಅನ್ನದಾನವನ್ನು ಮಹಾದಾನವೆಂದು ಹೇಳಲಾಗಿದೆ. ಆದರೆ ಇಂದಿನ ಕಾಲದಲ್ಲಿ ನಾವು ಕೇವಲ ದೇವಾಲಯಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಅನ್ನದಾನವನ್ನು ನೋಡಬಹುದು. ಕನ್ಯಾದಾನ. ಕನ್ಯಾದಾನವು ಪಾಣಿಗ್ರಹಣ ಆಚರಣೆ ಆಗಿದೆ. ಹೆಣ್ಣು ಹೆತ್ತ ತಂದೆ ತಾಯಂದಿರು ತಮ್ಮ ಮಗಳಿಗೆ ಯೋಗ್ಯ ವರವನ್ನು ಹುಡುಕಿ ಅವರಿಗೆ ಕನ್ಯಾದಾನವನ್ನು ಮಾಡುತ್ತಾರೆ. ತಾವು ಹೆತ್ತು ಹೊತ್ತು ಸಾಕಿ ಸಲುಹಿದ ಮಗಳನ್ನು ವರನಿಗೆ ಒಪ್ಪಿಸುವುದಾಗಿ ಪ್ರತಿಜ್ಞೆ ಮಾಡಿ ಕನ್ಯಾದಾನದ ಮೂಲಕ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುತ್ತಾರೆ. ಸನಾತನ ಸಂಪ್ರದಾಯವಾದ ಹಿಂದೂ ಧರ್ಮದಲ್ಲಿ ಕನ್ಯಾದಾನಕ್ಕೆ ಮಹತ್ತರವಾದ ಪ್ರಾಮುಖ್ಯತೆ ಇದೆ. ಕನ್ಯಾದಾನವನ್ನು ಮಾಡುವ ವ್ಯಕ್ತಿಯೂ ಕೂಡ ಜನ್ಮಗಳ ಪಾಪದಿಂದ ಮುಕ್ತನಾಗಬಹುದು. ಎಷ್ಟೇ ಯುಗಗಳು ಕಳೆದು ಹೋದರೂ ಇನ್ನೂ ಮಾಸದ ದಾನವೆಂದರೆ ಅದು ಕನ್ಯಾದಾನವಾಗಿದೆ. ಅಂದಿನಿಂದ ಇಂದಿನವರೆಗೂ ಪ್ರತಿಯೊಂದು ಸನಾತನ ಧರ್ಮದ ವಿವಾಹ ಸಂಪ್ರದಾಯಗಳಲ್ಲಿ ಕನ್ಯಾದಾನ ಉಳಿದುಕೊಂಡು ಬಂದಿದೆ. ಸನಾತನ ಧರ್ಮವಾದ ಹಿಂದೂ ಧರ್ಮದ ವಿವಾಹ ಸಂಪ್ರದಾಯಗಳಲ್ಲಿ ಕನ್ಯಾದಾನವಿಲ್ಲದೆ ವಿವಾಹ ಅಪೂರ್ಣವೆಂದು ನಂಬಿಕೆ ಇದೆ. ನೋಡಿದರಲ್ಲ ವೀಕ್ಷಕರೇ, ದಾನಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಪ್ರಮುಖ 5 ದಾನಗಳು ಇವಾಗಿತ್ತು.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.